ಶಸ್ತ್ರ ಕೆಳ ಶಸ್ತ್ರ ಮಾನ್ಯರೇ, ಕವಾಯತಿನಲ್ಲಿ 8 ಜನ ಅಧಿಕಾರಿಗಳು ಹಾಗೂ 147 ಜನ ಸಿಬ್ಬಂದಿಗಳು ಹಾಜರಿದ್ದು ಕವಾಯತು ಮಾನ್ಯರವರ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಸುಂದರವಾಗಿ ಅಲಂಕೃತಗೊಂಡ ತೆರೆದ ವಾಹನದಲ್ಲಿ ಈ ದಿವಸದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಎಂ ಶ್ರೀನಿವಾಸುಲು, ನಿವೃತ್ತ ASI ಇವರು ತೆರೆದ ವಾಹನದಲ್ಲಿ RPI ಸಿಕಿಂದ್ರಾರ್ ಅವರ ಬೆಂಗಾವಲಿನಲ್ಲಿ ತುಕಡಿಗಳ ಪರಿವೀಕ್ಷಣೆಗಾಗಿ ತೆರಳುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಶ್ರೀ ಎಂ ಶ್ರೀನಿವಾಸರು, ನಿವೃತ್ತ ಸಹಾಯಕ ಪೊಲೀಸ್ ಕಾನ್ಸ್ಟೇಬಲ್. ಎಡಭಾಗದಲ್ಲಿ ಸಮಾವೇಶಗೊಂಡಂತ ತುಕಡಿಗಳು ಒಂದೊಂದು ಕಡೆ ಜೋರಾದ ಚಪ್ಪಾಳೆ. ತುಕಡಿಯ ಕಮಾಂಡರ್ ಶ್ರೀ ರಾಘವೇಂದ್ರ PS ಜಿಲ್ಲಾ ಪೊಲೀಸ್ ಕಚೇರಿ ಬಳ್ಳಾರಿ. ಗೌರವ ರಕ್ಷೆಯನ್ನು ಒದಗಿಸಿರುವಂತವರು ಶ್ರೀ ಮಹೇಶ್ CSI
ಇನ್ನೊಂದು ವಿಭಾಗ ಇವರ ತಂಡ ಬರಲಿ ದೇವರಾಯ ನಿಪ್ಪಾಳಿ. ಇಂದಿನ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆಸಿ ಗೌರವ ನೀಡಿರುವ ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾನು ಚಿರಋಣಿಯಾಗಿರುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಪೊಲೀಸ್ ಇಲಾಖೆಯಲ್ಲಿ ಗೌರವಾನ್ವಿತ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಅಧಿಕಾರಿ ಸಿಬ್ಬಂದಿಯವರಿಗೆ ಸನ್ಮಾನಿಸುವ ಉದ್ದೇಶದಿಂದ ಹಾಗೂ ನಮ್ಮ ಪೊಲೀಸ್ ಇಲಾಖೆಗೆ ಧ್ವಜ ನೀಡಿರುವುದರಿಂದ ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಹಾಗೂ ಇದೇ ದಿನದಂದು ಕರ್ನಾಟಕ ಪೊಲೀಸ್ ಕಲ್ಯಾಣ ದಿನಾಚರಣೆಯನ್ನು ಸಹ ಆಚರಿಸುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾವುಗಳು ದಿನನಿತ್ಯ ಕರ್ತವ್ಯದಲ್ಲಿ ಒದಗಿ ಬರುವಂತಹ ಅನೇಕ ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿ ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಇದೆ ಎಂದು ನಾನು ಭಾವಿಸುತ್ತೇನೆ. ನಾನು ಸೇವಾ ಅವಧಿಯಲ್ಲಿ ಸುಮಾರು ಸಲ ಅತ್ಯಂತ ಪ್ರಮುಖ ಘಟನೆಗಳನ್ನು ಎದುರಿಸಿದ್ದು, ಅನೇಕ ಘೋರ ಪ್ರಕರಣಗಳ ತನಿಖೆಯಲ್ಲಿ ನನಗೆ ಒದಗಿ ಬಂದಂತಹ ಪರಿಸ್ಥಿತಿಗಳನ್ನು ನನ್ನ ಮೇಲಾಧಿಕಾರಿಗಳ ಸೂಚನೆಯಂತೆ ಎದುರಿಸಿ ಬಗೆಹರಿಸಿರುವಂತೆ ಮಾಡುವ ಶಕ್ತಿಯನ್ನು ನನ್ನ ಪೊಲೀಸ್ ಇಲಾಖೆ ನನಗೆ ಕೊಟ್ಟಿರುತ್ತದೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಅಮೂಲ್ಯ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ನಿವೃತ್ತಿ ನಂತರವೂ ಸಹ ವಿವಿಧ ಸೌಲಭ್ಯಗಳಾದ ಆರೋಗ್ಯ ಭಾಗ್ಯ ಯೋಜನೆ, ಪೊಲೀಸ್ ಕ್ಯಾಂಟೀನ್ ವ್ಯವಸ್ಥೆ, ಉಚಿತ ಆರೋಗ್ಯ ವ್ಯವಸ್ಥೆ ಹಾಗೂ ಇನ್ನಿತರೆ ಸೌಲಭ್ಯಗಳಿಂದ ಆಗಿಂದಾಗೆ ಒದಗಿಸಿಕೊಡುತ್ತಿದೆ. ನಿವೃತ್ತಿ ಹೊಂದಿರುವವರಿಗೆ ಚಿಕಿತ್ಸೆ ಪಡೆದ ವೆಚ್ಚಗಳನ್ನು ಭರಿಸುತ್ತಿದೆ. ಹಾಗೂ ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ವಿವಿಧ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ನನಗೆ ಹೆಮ್ಮೆಯ ವಿಷಯವಾಗಿರುತ್ತದೆ. ಪೊಲೀಸ್ ಧ್ವಜ ದಿನಾಚರಣೆ ಈ ಕಾರ್ಯಕ್ರಮದ ಮೂಲಕ ಮಾನ್ಯ IGP ಸಾಹೇಬರಿಗೆ, ಮಾನ್ಯ ನವೀನ್ ಕುಮಾರ್ ಸಾಹೇಬರು ಹೆಚ್ಚುವರಿ ಪೊಲೀಸ್ ಅಡಿಷನಲ್ SP ಸಾಹೇಬರ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ನಿವೃತ್ತಿ ಹೊಂದಿದ ಅಧಿಕಾರಿ ಸಿಬ್ಬಂದಿಯವರಿಗೆ ನಿವೃತ್ತಿ ನಂತರ ಇಲಾಖೆಯಿಂದ ಬರುವ ಸೌಲಭ್ಯಗಳನ್ನು ಆದಷ್ಟು ಬೇಗನೆ ಸಿಗುವಂತೆ ಮಾಡುತ್ತೀರೆಂದು ಕರ್ತವ್ಯದಲ್ಲಿ ಮರಣ ಹೊಂದಿದ ಅಧಿಕಾರಿ ಸಿಬ್ಬಂದಿ ಕೆಲ ಕುಟುಂಬದವರಿಗೆ ಯಾವ ರೀತಿ ಇಲಾಖೆಯೊಂದಿಗೆ ಸಮಾಲೋಚಿಸಬೇಕು ಎಂದು ಗೊತ್ತಿರುವುದಿಲ್ಲ. ಅಂತಹ ಕುಟುಂಬದವರಿಗೆ ಮರಣದ ನಂತರ ಬರುವ ಸೌಲಭ್ಯಗಳು ಮತ್ತು ಅನುಕಂಪದ ಆಧಾರದ ನೌಕರಿ ಪಡೆಯಲು ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ದಾಖಲಾತಿಗಳನ್ನು ಪಡೆಯುವ ಕುರಿತು ಸೂಕ್ತ ಮಾರ್ಗದರ್ಶನ ನೀಡಲು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಒಂದು ಸೆಲ್ ತೆರೆಯಲು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.